ಎಲ್ರಿಗೂ ನಮಸ್ಕಾರ. ಜೈ ಹಿಂದ್. ಇಂದು ARO ಮ್ಯಾಂಗಳೂರು ಅವರು ನಡೆಸಿರುವಂಥ ರ್ಯಾಲಿ ಶಿವಮೊಗ್ಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಇಲ್ಲಿ ಉತ್ತರ ಕನ್ನಡ ಹಾಗೂ ಹಲವು ಜಿಲ್ಲೆಗಳ ಅಭ್ಯರ್ಥಿಗಳು ಭಾಗಿಯಾಗಿದ್ದಾರೆ. ಈ ರ್ಯಾಲಿಯಲ್ಲಿ ನಮ್ಮ ಪರಿಪೂರ್ಣ ಕರಿಯರ್ ಅಕಾಡೆಮಿಯ ಅನೇಕ ಯುವಕರು ಸಹ ಭಾಗಿಯಾಗಿದ್ದಾರೆ. ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಸ್ಟಾರ್ಟ್ ಆಗಿದೆ. ಅಷ್ಟು 4 ರೌಂಡು, ಒಂದು ರೌಂಡನ್ನು ಓಡಬೇಕಿದ್ರೆ 400 ಮೀಟ್ರನ್ನು ಓಡಬೇಕಾಗ್ತದೆ. ಅಷ್ಟು 4 ರೌಂಡ್ 1600 ಮೀಟರ್ ರನ್ನಿಂಗ್ ಪ್ರಾರಂಭವಾಗಿದೆ. ಅತ್ಯಂತ ಪ್ರಥಮ ಸ್ಥಾನದಲ್ಲಿ ಓಡ್ತಾ ಇರುವಂತಹ ವ್ಯಕ್ತಿ ರತನ್ ಅಂತ ಹೇಳಿ, ಇವರು ನಮ್ಮದೇ ಅಕಾಡೆಮಿಯವರು. 2ನೇ ಸ್ಥಾನದಲ್ಲಿ ಓಡ್ತಿರುವವರು ಪವನ್ ಗೌಡ ಅಂತೇಳಿ, ಇವರು ಸಹ ನಮ್ಮ ಅಕಾಡೆಮಿಯವರು. 3ನೇ ಸ್ಥಾನದಲ್ಲಿ ಕಮಿತ್ ಅಂತ ನೀವು ನೋಡ್ತಾ ಇರ್ಬೋದು. ಇವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಮಳೆ ಸಮಯದಲ್ಲಿ ಸಹ ಗ್ರೌಂಡಲ್ಲಿ ಹೆಚ್ಚಿನ ನೀರು ನಿಂತಿರುವಾಗಲೂ ಸಹ ಪ್ರಾಕ್ಟೀಸನ್ನು ಮಾಡಿದಂಥ ಹುಡುಗರು. ರೈನ್ಕೋಟ್ ಹಾಕಿಕೊಂಡು ಪ್ರಾಕ್ಟೀಸ್ ಮಾಡಿ ಸುಮಾರು 2 ತಿಂಗಳ ಕಾಲ ಹಾರ್ಡ್ ವರ್ಕ್ ಮಾಡಿ ಇಂದಿನ ತಮ್ಮ ಆ ಪ್ರಯತ್ನಕ್ಕೆ ಫಲ ಇವತ್ತು ಅವರಿಗೆ ದೊರೀತಾ ಇದೆ. ಇಂದು ಶಿವಮೊಗ್ಗ ಗ್ರೌಂಡಲ್ಲಿ ತಮ್ಮ ಛಾಪನ್ನು ಮೂಡಿಸ್ತಾ ಇದ್ದಾರೆ. ರತನ್ ಅವರು ಮೊದಲನೇ ಸ್ಥಾನದಲ್ಲಿ ಓಡ್ತಾನೇ ಇದ್ದಾರೆ. ಜೊತೆಗೆ ಅವ್ರ ಹಿಂದೆ ಪವನ್ ಗೌಡರು ಓಡ್ತಾ ಇದ್ದಾರೆ. ಒಟ್ಟು 4 ರೌಂಡ್ ಓಡಬೇಕು. 4 ರೌಂಡ್ ಅಂದರೆ 1.6 ಕಿಲೋಮೀಟರ್ ಆಗ್ತದೆ. 5 ನಿಮಿಷ 30 ಸೆಕೆಂಡಿಗೆ ಯಾರು ಬರ್ತಾರೆ ಅವರು ಫಸ್ಟ್ ಗ್ರೂಪಿಗೆ ಬರ್ತಾರೆ. ನೋಡಿ, ಇವರು ನಮ್ಮ ಅಕಾಡೆಮಿಯ ವತಿಯಿಂದ ತರಬೇತಿಯಲ್ಲಿ ಅನೇಕ ಕಠಿಣ ಪರಿಶ್ರಮವನ್ನು ಪಟ್ಟಿದ್ದಾರೆ. ಅನೇಕ ಎಕ್ಸಸೈಸ್ಗಳನ್ನು ಮಾಡಿ ತಮ್ಮ ಫಿಸಿಕಲನ್ನು ಫಿಟ್ ಮಾಡ್ಕೊಂಡಿದ್ದಾರೆ. ಇದು ಬಾಡಗುಡಿಯಂಗಡಿ ದೇವಸ್ಥಾನ. ಇಲ್ಲಿ ಸುಮಾರು 150 ಸ್ಟೆಪ್ಗಳನ್ನು ಇವರು ದಿನಾಲೂ 5 kg ಮಣ್ಣಿನೊಂದಿಗೆ ವೇಟ್ನೊಂದಿಗೆ ದಿನಾಲೂ ಹತ್ತುತ್ತಾಯಿದ್ರು. ಇಷ್ಟೊಂದು ಪರಿಶ್ರಮವನ್ನು ಪಟ್ಟು ಅವರು ತಮ್ಮ ತರಬೇತಿಯನ್ನು ಮಾಡಿರೋದ್ರಿಂದ ಇವತ್ತು ಈ ಶಿವಮೊಗ್ಗ ಗ್ರೌಂಡಲ್ಲೆಲ್ಲ ಜಿಲ್ಲೆಗಳಲ್ಲಿ ಕುಮಟಾ ತಾಲೂಕಿನ ಹುಡುಗರು ಅತ್ಯಂತ ಮುಂದೆ ಬರ್ತಾ ಇದ್ದಾರೆ. ಮುಂದಿನ 4ರಿಂದ 5 ಹುಡುಗರು ನಮ್ಮ ಅಕಾಡೆಮಿ ಹುಡುಗರಿದ್ದಾರೆ. 1 ರೌಂಡು ಮುಗಿದು 2ನೇ ರೌಂಡು ಮುಗಿದಿದೆ. ಈಗ 3ನೇ ರೌಂಡು ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಪ್ರಾರಂಭವಾಗ್ತಾ ಇದೆ. 2ನೇ ರೌಂಡು ಕಂಪ್ಲೀಟ್ ಆಯಿತು. ಈಗ ಇವರು ನಮ್ಮ ಇಲ್ಲಿ ತರಬೇತಿಯಲ್ಲಿ 2 ರೌಂಡಿಗೆ ಸುಮಾರು 2:20 ನಿಮಿಷವನ್ನು ಅಂದರೆ 2 ನಿಮಿಷ 20 ಸೆಕೆಂಡನ್ನು ತೆಗೆದುಕೊಡ್ತಿದ್ರು. ಇವರು ನಮ್ಮ ಅಕಾಡೆಮಿಯಲ್ಲಿ CBTಯನ್ನು ಪಾಸ್ ಮಾಡಲಿಕ್ಕೆ ತರಬೇತಿಯನ್ನು ಪಡೆದು CBTಯನ್ನು ಪಾಸ್ ಮಾಡಿ ಈ ಫಿಸಿಕಲ್ ಕ್ವಾಲಿಫೈ ಆಗಿದ್ದಾರೆ. ಇಂದು ಇವರು ಫಿಸಿಕಲ್ ಪ್ರಥಮವಾಗಿ ರನ್ನಿಂಗ್ ನಡೀತಾ ಇದೆ. ಆಮೇಲೆ ರನ್ನಿಂಗಲ್ಲಿ ಪಾಸ್ ಆದಮೇಲೆ ಇವ್ರದ್ದು ಫಿಸಿಕಲಿ ಮೆಜರ್ಮೆಂಟ್ ನಡೀತದೆ. ಚೆಸ್ಟು, ಹೈಟು, ವೇಟು ಮೆಜರ್ಮೆಂಟ್ ನಡೀತದೆ. ಆಮೇಲೆ ಮೆಡಿಕಲ್ ನಡೀತದೆ. ಮೆಡಿಕಲಲ್ಲೆಲ್ಲ ಆದಮೇಲೆ ಇವರು ಮೆರಿಟ್ ಲಿಸ್ಟ್ ಮೇಲೆ ಆಯ್ಕೆ ಆಗುವಂಥ ಚಾನ್ಸಸ್ ಇದೆ. ಈಗಾಗಲೇ ನಮ್ಮ ಅಕಾಡೆಮಿಯಿಂದ ಅನೇಕ ಹುಡುಗರು ಇಂಡಿಯನ್ ಆರ್ಮಿ, ನೇವಿ ಹಾಗೂ SSC ಆಯ್ಕೆಯಾಗಿದ್ದಾರೆ. ಏರ್ಫೋರ್ಸ್ ಆಯ್ಕೆಯಾಗಿದ್ದಾರೆ. ಈಗೂ ಸಹ ರತನ್ ತನ್ನ ಸ್ಥಾನವನ್ನು ಮುಂದೆ ಇದ್ದಾನೆ. ಮುಂದಿನ 1, 2, 3, 4, 5 ಹುಡುಗರು ನಮ್ಮವರೇ ಇದ್ದಾರೆ. ಪ್ರಥಮವಾಗಿ ರತನ್ ಇದ್ದಾನೆ. 2ನೇ ಪವನ್ ಗೌಡ ಇದ್ದಾನೆ. 3ನೇ ಕುಮಟಾ ತಾಲೂಕಿನ ಅಗನಾಶಿನಿ ಗ್ರಾಮದ ತನೂಪ್ ಇದ್ದಾನೆ. ಈಗ ನೋಡಿ, ಹಿಂದೆ ಯಾರಿದ್ದರು ಅವರು ಮುಂದಿನ ರೌಂಡ್ 4ನೇ ರೌಂಡಿಗೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಿಂದಿರೋರನ್ನೆಲ್ಲ ಹಿಡಿದು ಒಳಗಡೆ ಆಗ್ತಾ ಇದ್ದಾರೆ. ಲಾಸ್ಟ್ ಓಡ್ತಾ ಇರೋರನ್ನೆಲ್ಲ ಹಿಡಿದು ಒಳಗಡೆ ಆಗ್ತಾ ಇದ್ದಾರೆ. ಇವಳು ಹೈಡಿ ಅಂತ ಹೇಳಿ ನಮ್ಮ ಅಕಾಡೆಮಿಯಿಂದ ತರಬೇತಿಯನ್ನು ಪಡೆದು ನೇವಿಯಲ್ಲಿ SSR ಆಗಿ ಕಾರ್ಯನಿರ್ವಹಿಸ್ತಾರೆ. ನಮ್ಮ ಅಕಾಡೆಮಿಗೆ ಬಂದು ಎಲ್ಲ ಹುಡುಗರಿಗೆ ಒಂದು ಮೋಟಿವೇಶನ್ ಕ್ಲಾಸ್ಗಳನ್ನು ಮಾಡಿ ಮೋಟಿವೇಶನ್ ಮಾಡಿರುವಂಥದ್ದು ವಿಡಿಯೋ ಇದು. ಮೂರು ರೌಂಡ್ ಕಂಪ್ಲೀಟ್ ಆಗಿ ಕೊನೆಯ ರೌಂಡನ್ನು ಓಡ್ತಾ ಇದ್ದಾರೆ. 4ನೇ ರೌಂಡನ್ನು ಓಡ್ತಾ ಇದ್ದಾರೆ. ಈಗಲೂ ಸಹ ರತನ್ ಮುಂದಿದ್ದಾನೆ. ಇವರು ನಮ್ಮ ಬಾಳಿಗಾ ಗ್ರೌಂಡಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕಿದ್ರೆ ಇವರ ಸಮಯ 5:15 ಬರುವಂಥ ಹುಡುಗರು. ಇವತ್ತು ಅದೇ ಸಮಯವನ್ನು ಕಾದ್ಕೊಂಡು ಬರ್ತಾ ಇದ್ದಾರೆ.
ನೋಡಬೇಕು. 5:15 ಅಥವಾ 5:20 ಇವರು ಫಸ್ಟ್ ಗ್ರೂಪಲ್ಲಿ ಬರುವಂಥ ಚಾನ್ಸಸ್ ಇದೆ. ನಮ್ಮ ಅಕಾಡೆಮಿಯ ಸುಮಾರು 5ರಿಂದ 6 ಹುಡುಗರು ಬರಲಿಕ್ಕೆ ಚಾನ್ಸಸ್ ಇದೆ. ಬಾಕಿ ಹುಡುಗರೆಲ್ಲರೂ ಸಹ ಪಾಸಾಗುವಂಥ ಅವಕಾಶ ಇದೆ. ಇದ್ದಂಥ ಎಲ್ಲ ಹುಡುಗರು ಸಹ ಪಾಸಾಗುವಂಥ ಅವಕಾಶಗಳಿವೆ. ನೋಡಬೇಕು. ಕೊನೆಯ ಹಂತದಲ್ಲಿದ್ದಾರೆ. ಕೊನೆಯ ರೌಂಡು ಅಂತಿಮವಾಗಿ ಮುಗಿತಾ ಇದೆ. ರತನ್ ತನ್ನ ಸ್ಥಾನವನ್ನು ಕಾದುಕೊಂಡಿದ್ದಾನೆ. ಫಸ್ಟ್ ರ್ಯಾಂಕಲ್ಲಿ ರತನ್ ಬಂದು ತಲುಪಿದ್ದಾನೆ. ರತನ್, ಪವನ್ ಗೌಡ ಹಾಗೂ ತನೂಪ್ ಎಲ್ಲರೂ ಫಸ್ಟ್ ಗ್ರೂಪಲ್ಲಿ ಬಂದಿದ್ದಾರೆ. ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಇವತ್ತು. ನಮ್ಮ ಅಕಾಡೆಮಿಯಿಂದ ಅನೇಕರು ಆಯ್ಕೆಯಾಗಿ ಆರ್ಮಿ, ನೇವಿ ಹಾಗೂ SSCಗೆ ಜಾಯ್ನ್ ಆಗಿದ್ದಾರೆ. ನಿಮಗೂ ಒಂದು ಉತ್ತಮ ಅವಕಾಶವಿದೆ. ಬನ್ನಿ ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗಿ.